ಪೂರ್ವಕಾಲದಲ್ಲಿ ಪಂತಳ ದೇಶವನ್ನು ರಾಜಶೇಖರ ಪಾಂಡ್ಯನೆಂಬ ರಾಜನು ಆಳುತ್ತಿದ್ದನು. ತಮಿಳುನಾಡಿನ ಪಾಂಡ್ಯ ವಂಶದಲ್ಲಿ ಹುಟ್ಟಿದ ಅವನು ಧರ್ಮವನ್ನು ಕಾಪಾಡಿ ಪ್ರಜೆಯ ಕಲ್ಯಾಣವನ್ನು ನೋಡುವ ಶ್ರೇಷ್ಠ ರಾಜನಾಗಿದ್ದನು. ಎಲ್ಲ ಐಶ್ವರ್ಯಗಳೂ ಇದ್ದರೂ ರಾಜನ ಮನಸ್ಸಿನಲ್ಲಿ ಒಂದು ದುಃಖವಿತ್ತು. ತನ್ನ ನಂತರ ಧರ್ಮವನ್ನು ಕಾಪಾಡುವ ಮಗನಿಲ್ಲ ಎಂಬ ವ್ಯಥೆ ಅವನೊಳಗಿತ್ತು. ಈ ಕಾರಣಕ್ಕಾಗಿ ರಾಜಶೇಖರ ಪಾಂಡ್ಯನು ಅನೇಕ ಹೋಮಗಳನ್ನೂ ಯಾತ್ರೆಗಳನ್ನೂ ಮಾಡಿದನು. ಆದರೂ ಅವನ ಪತ್ನಿಗೆ ಗರ್ಭಧಾರಣೆ ಆಗಲಿಲ್ಲ. ಒಂದು ದಿನ ಬೆಳಿಗ್ಗೆ ಎಂದಿನಂತೆ ಪಂಪಾ ನದಿಯ ತೀರಕ್ಕೆ ರಾಜಶೇಖರನು ಬೇಟೆಗೆ ಹೋದನು. ಆಗ ದೂರದಿಂದ ಘಂಟೆಯ ಧ್ವನಿಯೊಂದು ಕೇಳಿಸಿತು. ಆ ಧ್ವನಿ ಬಂದ ದಿಕ್ಕಿಗೆ ಹೋದಾಗ ತಾಮರೆಯ ಎಲೆಗಳ ಮೇಲೆ ಒಂದು ಸುಂದರ ಶಿಶುವು ಮಲಗಿರುವುದನ್ನು ಕಂಡನು. ಆ ಮಗುವಿನ ದೇಹದಿಂದ ಹೊರಹೊಮ್ಮಿದ ಪ್ರಕಾಶವು ಆ ನದಿ ತೀರವನ್ನೇ ಬೆಳಗಿಸುತ್ತಿತ್ತು. ಅದನ್ನು ಕಂಡ ಕೂಡಲೇ ರಾಜನ ಮನಸ್ಸು ಆಕರ್ಷಿತವಾಯಿತು. ಆ ಶಿಶುವಿನ ಮುಖ ಅತಿ ಸುಂದರವಾಗಿತ್ತು. ಮಗುವಿನ ಕುತ್ತಿಗೆಯಲ್ಲಿದ್ದ ಚಿನ್ನದ ಸಣ್ಣ ಘಂಟೆ ಬೆಳಕಿನಲ್ಲಿ ಹೊಳೆಯುತ್ತಿತ್ತು. ಆಗ ರಾಜನ ಮನಸ್ಸಿನಲ್ಲಿ ಒಂದು ಅಶರೀರ ಧ್ವನಿಯು ಕೇಳಿಸಿತು. ಇದು ಸಾಮಾನ್ಯ ಮಾನವ ಮಗು ಅಲ್ಲ, ಹರಿಹರ ಪುತ್ರನು. ಧರ್ಮವನ್ನು ರಕ್ಷಿಸಲು ಅವತಾರಗೊಂಡಿದ್ದಾನೆ. ಈ ಮಗುವನ್ನು ನೀನು ಬೆಳೆಸು. ಭಕ್ತಿಯಿಂದ ಮತ್ತು ಭಾವದಿಂದ ತುಂಬಿದ ರಾಜನು ಆ ದಿವ್ಯ ಮಗುವನ್ನು ಕೈಸೇರಿಸಿಕೊಂಡನು. ಅವನ ಮನಸ್ಸು ಮತ್ತು ದೇಹವು ಆನಂದದಿಂದ ತುಂಬಿತು. ಕುತ್ತಿಗೆಯಲ್ಲಿ ಘಂಟೆಯಿದ್ದುದರಿಂದ ಆತನಿಗೆ ಮಣಿಕಂಠ ಎಂದು ಹೆಸರು ಇಟ್ಟನು. ಇದನ್ನು ಸ್ಮರಿಸುವ ರೀತಿಯಾಗಿ ಇಂದಿಗೂ ಮೊದಲ ಬಾರಿ ಪರ್ವತ ಯಾತ್ರೆಗೆ ಹೋಗುವ ಕನ್ನಿಸ್ವಾಮಿಗಳಿಗೆ ಕುತ್ತಿಗೆಯಲ್ಲಿ ಘಂಟೆ ಧರಿಸುವ ಪದ್ಧತಿ ಉಳಿದು ಬಂದಿದೆ. ರಾಜನು ಮಣಿಕಂಠನನ್ನು ಪಂತಳ ಅರಮನೆಗೆ ಕರೆದುಕೊಂಡು ಹೋದನು. ರಾಣಿ ಕುಲಶೇಖರ ದೇವಿಗೂ ಈ ಅದ್ಭುತದಿಂದ ಅಪಾರ ಸಂತೋಷವಾಯಿತು. ಮಣಿಕಂಠ ಬಂದ ಕೆಲವೇ ದಿನಗಳಲ್ಲಿ ರಾಣಿಗೆ ಒಂದು ಗಂಡು ಮಗುವು ಜನಿಸಿತು. ಆ ಮಗುವಿಗೆ ಚಂದ್ರರಾಜ ಎಂದು ಹೆಸರು ಇಟ್ಟರು. ಇಬ್ಬರು ರಾಜಕುಮಾರರು ಇದ್ದ ಕಾರಣದಿಂದ ಅರಮನೆ ಉಲ್ಲಾಸದಿಂದ ತುಂಬಿತು. ಮಣಿಕಂಠ ದಿನದಿನಕ್ಕೂ ಪ್ರತಿ ಹೊತ್ತಿಗೂ ವಿಭಿನ್ನ ಮೆರಗು ಮತ್ತು ಸೌಂದರ್ಯದಿಂದ ಬೆಳೆದನು. ಎಲ್ಲ ಕಲೆಗಳನ್ನು ಹೇಳಿಸಿಕೊಳ್ಳದೆ ಅರ್ಥ ಮಾಡಿಕೊಂಡನು. ಬಿಲ್ಲುಬಾಣ, ಕಲೆಕತ್ತಿ, ಕಲೆಕುದುರೆ, ಸವಾರಿ, ಆನೆಯ ಸವಾರಿ ಮೊದಲಾದ ರಾಜಕುಮಾರನಿಗೆ ಯೋಗ್ಯವಾದ ತರಬೇತಿಗಳ ಜೊತೆಗೆ ಎಲ್ಲಾ ಶಾಸ್ತ್ರಗಳನ್ನೂ ವೇದಗಳನ್ನೂ ಕಲಿತನು. ಎಲ್ಲೆಡೆ ಜನರು ಮಣಿಕಂಠನನ್ನು ತಮ್ಮದೇ ಮಗನಂತೆ ಪ್ರೀತಿಸಿ ಗೌರವಿಸಿದರು. ಮುಂದಿನ ರಾಜನು ಇವನೇ ಎಂದು ಪಂತಳ ದೇಶವು ಮಣಿಕಂಠನನ್ನು ಉತ್ಸವದಂತೆ ಆಚರಿಸಿತು. ರಾಜನೂ ರಾಣಿಯೂ ಈ ಸಂತೋಷದಲ್ಲಿ ಮುಳುಗಿದರು. ಆದರೆ ಒಬ್ಬ ಮಂತ್ರಿಯ ಮನಸ್ಸಿನಲ್ಲಿ ಮಾತ್ರ ಶಾಂತಿ ಇರಲಿಲ್ಲ. ಅವನು ರಾಣಿಯ ಬಳಿಗೆ ಹೋಗಿ, ನಿಮ್ಮ ಸ್ವಂತ ಮಗ ಚಂದ್ರರಾಜ ಇದ್ದಾಗ ಎಲ್ಲಿಂದೋ ಬಂದ ಈ ಮಣಿಕಂಠನು ಅರಸನಾಗಬೇಕೆ ಎಂದು ಕೇಳಿದನು. ಈ ದುರ್ವಿಚಾರಣೆಯ ಪರಿಣಾಮವಾಗಿ ನಿಧಾನವಾಗಿ ರಾಣಿಯ ಹೃದಯದಲ್ಲಿ ಮಣಿಕಂಠನ ಮೇಲಿನ ಈರ್ಷೆ ಮತ್ತು ದ್ವೇಷ ಬೆಳೆಯತೊಡಗಿತು. ಅರಮನೆಯ ಒಳಮನೆಗಳಲ್ಲಿ ಕಪಟದ ಮೋಡಗಳು ಆವರಿಸುತ್ತಿದ್ದುವು. ಹರಿಹರ ಪುತ್ರ ಮಣಿಕಂಠನ ಅವತಾರದ ಗುರಿ ನೆರವೇರಬೇಕಾದ ಕಾಲದತ್ತ ವಿಧಿ ಒಂದೊಂದು ಹೆಜ್ಜೆಯಾಗಿ ಸಾಗತೊಡಗಿತು.